Hello my dear children, welcome back to BioStudy Made Easy. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕೆಮಿಸ್ಟ್ರಿ 2025-2026 ಇಯರ್ಗೆ ಫಸ್ಟ್ ಟೆಸ್ಟ್ಗೆ ಯಾವ್ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಸಿಲೆಬಸ್ ನಿಮ್ಗೆ ಈಗಾಗಲೇ ಗೊತ್ತಿರಬಹುದು. ಸೊ ಆರ್ಗ್ಯಾನಿಕಲ್ಲಿ ನಿಮಗೆ ಕೆಲವೊಬ್ಬರಿಗೆ ಒಂದೇ ಚಾಪ್ಟರ್ ಇದೆ, ಹ್ಯಾಲೋ ಆಲ್ಕೀನ್ಸ್, ಹ್ಯಾಲೋ ಅರಿನ್ಸು. ಇನ್ನು ಕೆಲವು ಕಡೆ ಎರಡೆರಡು ಚಾಪ್ಟರ್ಸ್ ಇದೆ, ಹ್ಯಾಲೋ ಆಲ್ಕೀನ್ಸು ಮತ್ತು ಆಲ್ಕೋಹಾಲ್ಸ್ ಆ್ಯಂಡ್ ಫಿನಾಲ್ಸ್ ಈಥರ್ಸಲ್ಲಿ ಟಿಲ್ ಆಲ್ಕೋಹಾಲ್ವರೆಗೂ ಇರಬಹುದು ಅಥವಾ ಪೂರ್ತಿ ಚಾಪ್ಟರ್ ಇರಬಹುದು. ಆ್ಯಂಡ್ ಫಿಸಿಕಲಲ್ಲಿ ಸೊಲ್ಯೂಷನ್ಸ್ ಚಾಪ್ಟರ್ ಆ್ಯಂಡ್ ಇನ್ಆರ್ಗ್ಯಾನಿಕಲ್ಲಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ ಇದೆ. ಸೊ ಈ 4 ಚಾಪ್ಟರ್ದು ಏನೇನೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ನಾನು ಸೆಕೆಂಡ್ PUC ಅವರ ಟೆಸ್ಟ್ಗೆ ಫಿಸಿಕ್ಸ್ನದ್ದು ಅಪ್ಲೋಡ್ ಮಾಡಿದ್ದೀನಿ, ಬಯಾಲಜಿದು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ನಾವು ಕೆಮಿಸ್ಟ್ರಿದು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೇ ಕ್ವೆಶನ್ಸ್ ಬರುತ್ತಾ 100% ಅಂತ ನೀವು ಕೇಳ್ಬೋದು. ಇದೆಲ್ಲ ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಫ್ರೀಕ್ವೆಂಟ್ ಆಗಿ ಕೇಳುವಂತಹ ಕ್ವೆಶನ್ಗಳು. ಈ ಚಾಪ್ಟ್ರಲ್ಲಿ ನೀವು ಈ ಕ್ವೆಶನ್ಸನ್ನು ನೀವು ಓದ್ಕೊಂಡು ಹೋಗಿರಲೇಬೇಕಾಗುತ್ತೆ. ಓಕೆ, ಬಿಕಾಸ್ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಇದನ್ನು ಬಿಟ್ಟು ಕೂಡ ಕೆಲವೊಂದಿಷ್ಟು ಬೇರೆ ಕ್ವೆಶನ್ಸು ಬರಬಹುದು. ಓಕೆ, ಸೊ ಈ ಕ್ವೆಶನ್ಸ್ ಬರೋದೇ ಇಲ್ಲ ಅಂತಲ್ಲ, ಈ ಕ್ವೆಶನ್ಸು ಬರುತ್ತೆ. ಇದ್ರ ಜೊತೆಗೆ ಹೊಸದಾಗಿ ಏನಾದರೂ ನಿಮಗೆ ಒಂದೆರಡು ಕ್ವೆಶನ್ಸ್ ಹೊಸದಾಗಿನೂ ಕೇಳಬಹುದು. ಓಕೆ, ಬಟ್ ಈ ಕ್ವೆಶನ್ಸನ್ನು ನಿಮಗೆ ಏನು ಓದಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತಂದರೆ, ಸೊ ಫಸ್ಟ್ ಈ ಕ್ವೆಶನ್ಸನ್ನು ಕಂಪ್ಲೀಟಾಗಿ ಪ್ರಿಪೇರ್ ಆಗಿ ಖಂಡಿತ ನಿಮ್ಮ ಟೆಸ್ಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ಟೆಸ್ಟ್ ಮುಗಿದ ಮೇಲೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ನಿಮಗೆ ಎಷ್ಟು ಹೆಲ್ಪ್ಫುಲ್ ಆಯಿತು ಈ ಕ್ವೆಶನ್ಸ್ ಅಂತ ಹೇಳಿ. ವೆಲ್ ಮೈ ಡಿಯರ್ ಚಿಲ್ಡ್ರನ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಮ್ಯಾಥ್ಸ್ಗೆ ಇಫ್ ಯು ವಾಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಐ ವಿಲ್ ಟ್ರೈ ಟು ಅಪ್ಲೋಡ್, ಬಿಕಾಸ್ ಇವಾಗಲೇ ಟೈಮ್ ಆಗಿದೆ. ನಿಮಗೆ ಮಂಡೆಯಿಂದನೇ ಸ್ಟಾರ್ಟ್ ಆಗ್ತಿರ್ಬೋದು ಅಥವಾ ಇನ್ನೂ ಭಾಳಷ್ಟು ಮಕ್ಕಳಿಗೆ ಇನ್ನೂ ಲೇಟಾಗಿ ಸ್ಟಾರ್ಟ್ ಆಗ್ತಿರ್ಬೋದು. ಇಫ್ ಇನ್ ದಟ್ ಕೇಸ್ ಇನ್ನೂ ನಿಮಗೆ ಟೈಮ್ ಇದೆ ಅಂತಂದರೆ ಮ್ಯಾಥಮೆಟಿಕ್ಸ್ಗೆ ನನಗೆ ಚಾಪ್ಟರ್ಸ್ನ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸರ್ಚ್ ಮಾಡಿ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ. ಓಕೆ, ಸೊ ನಾವು ಫಸ್ಟ್ಗೆ ಫಿಸಿಕಲ್ ಕೆಮಿಸ್ಟ್ರಿನಲ್ಲಿ ಸೊಲ್ಯೂಷನ್ಸ್ ಚಾಪ್ಟ್ರಲ್ಲಿ ನೀವು ಈ MCQನಲ್ಲಿ ಅಥವಾ ನಿಮಗೆ ಸ್ಪ್ಲಿಟ್ ಕ್ವೆಶನ್ಸಲ್ಲೂ ಕೂಡ ಕೇಳ್ಬೋದು. ಏನಂದರೆ ಡೆಫಿನಿಷನ್ಸ್ ಮತ್ತು SI ಯೂನಿಟ್ಸ್ ನೋಡ್ಕೊಳ್ಳಿ, ಮೊಲ್ಯಾರಿಟಿ ಮತ್ತು ಮೋಲ್ ಫ್ರ್ಯಾಕ್ಷನ್ನು. ಆ್ಯಂಡ್ ಇವುಗಳದ್ದು ನಿಮಗೆ ಪ್ರಾಬ್ಲಮ್ಸ್ ಕೂಡ ಇದ್ರ ಮೇಲೆ ಬರುತ್ತೆ. ಓಕೆ, ಸೊ ಇದು ಬೇಸಿಕ್ ಇವೆಲ್ಲ. ಸೊ ಇದು ನಿಮಗೆ ಕಂಡುಹಿಡಿಯೋಕ್ಕೆ ಬಂತು ಅಂತಂದರೆ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದರಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದು ಬಿಟ್ಟರೆ ಡೆಫಿನಿಷನ್ಸು ಆಸ್ಮೋಟಿಕ್ ಪ್ರೆಷರ್, ಆಸ್ಮೋಸಿಸ್ಗಿಂತ ಆಸ್ಮೋಟಿಕ್ ಪ್ರೆಷರ್ ಕೇಳ್ತಾರೆ. ಐಸೋಟೋನಿಕ್, ಹೈಪೋಟೋನಿಕ್ ಮತ್ತು ಹೈಪರ್ಟೋನಿಕ್ ಸೊಲ್ಯೂಷನ್ಸ್ ಅಂದರೆ ಏನು, ಅದರದ್ದು ಡಿಫ್ರೆನ್ಸಸ್ಸನ್ನು ಕೂಡ ಕೇಳ್ಬೋದು. ನೆಕ್ಸ್ಟ್ ಸ್ಟೇಟ್ ದ ಲಾಸ್, ಹೆನ್ರಿ ಲಾ ಮತ್ತು ರಾಲ್ಸ್ ಲಾ. ಆಮೇಲೆ ಅದರದ್ದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನನ್ನು ಕೂಡ ಬರೀಬೇಕು. ಓಕೆ, ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಆಮೇಲೆ ನಾನ್ ಐಡಿಯಲ್ ಸೊಲ್ಯೂಷನ್ ವಿತ್ ಪಾಸಿಟಿವ್ ಮತ್ತು ನೆಗೆಟಿವ್ ಡಿವಿಯೇಷನ್ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ. ಆ್ಯಂಡ್ ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ಸನ್ನು ಕೇಳ್ತಾರೆ, ಅಂದರೆ ಅದನ್ನು ಎಲ್ಲಿ ಬಳಸ್ತೀವಿ ಅಂತ. ಆ್ಯಂಡ್ ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್, ದಟ್ ಈಸ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿ ಮಿಕ್ಸ್ಚರ್ಗೆ, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪಿ ಮಿಕ್ಸ್ಚರ್ಗೆ ಒಂದೊಂದು ಎಕ್ಸಾಂಪಲ್ಸ್. ನೆಕ್ಸ್ಟ್ ವ್ಯಾಂಟ್ ಆಫ್ ಫ್ಯಾಕ್ಟರ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಬರುತ್ತೆ. ಅದಾದಮೇಲೆ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಮತ್ತು ಪ್ರೆಷರ್ ಯಾವುದನ್ನಾದರೂ ಕೇಳ್ಬೋದು. ಆನ್ ಸಾಲ್ಯುಬಿಲಿಟಿ ಆಫ್ ಗ್ಯಾಸ್ ಇನ್ ಲಿಕ್ವಿಡ್, ಸಾಲ್ಯುಬಿಲಿಟಿ ಆಫ್ ಸಾಲಿಡ್ ಇನ್ ಲಿಕ್ವಿಡ್. ಓಕೆ, ಬರೀ ಟೆಂಪ್ರೇಚರ್ದನ್ನಾದರೂ ಕೇಳ್ಬೋದು ಅಥವಾ ಸಪ್ರೇಟಾಗಿ ಪ್ರೆಷರ್ದನ್ನು ಕೇಳ್ಬೋದು. ಓಕೆ, ನೆಕ್ಸ್ಟ್ ನಿಮಗೆ ಇನ್ಆರ್ಗ್ಯಾನಿಕ್ಗೆ ಬಂದರೆ ಡಿ ಆ್ಯಂಡ್ ಎಫ್ ಬ್ಲಾಕ್ ಇದೆ. ಮೊದಲಿಗೆ ಡಿ ಬ್ಲಾಕ್ ಎಲಿಮೆಂಟ್ಸ್ದು ಕ್ವೆಶನ್ಸ್ ಹೇಳ್ತೀನಿ ನೋಡಿ. ಸೊ ರಿಯಾಕ್ಷನ್ಸ್ ಇನ್ವಾಲ್ವ್ಡ್ ಇನ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಕೇಳ್ತಾರೆ. ಹೇಗೆ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೈ ಪೈರುಲುಸೈಟ್. ಆಮೇಲೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು, ಅದ್ರ ಕ್ಯಾರೆಕ್ಟರ್ಸ್ ಏನು. ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸನ್ನು ಕೇಳ್ತಾರೆ. ಆಮೇಲೆ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಮೂಮೆಂಟ್ಸ್ ಆಫ್ ಡೈವೆಲೆಂಟ್ ಅಯಾನ್ ಇನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಇಟ್ಸ್ ಅಟೋಮಿಕ್ ನಂಬರ್ 25 ಇದೆ. ಸೊ ಅದರದ್ದು ಮ್ಯಾಗ್ನೆಟಿಕ್ ಮೂಮೆಂಟನ್ನು ನೀವು ಕಂಡುಹಿಡಬೇಕು. ನೆಕ್ಸ್ಟ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದರೆ ಏನು, ಅದ್ರದ್ದು ಕ್ಯಾರೆಕ್ಟರ್ಸನ್ನು ನೋಡ್ಕೊಳ್ಳಿ. ಆಮೇಲೆ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Mn+2 ಮತ್ತು Zn+2 ಕೇಳ್ತಾರೆ, ಅಂದರೆ ಹೆಚ್ಚಾಗಿ ಇದನ್ನು ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ರೆಫರೆನ್ಸ್ ಟು ದ ಫಸ್ಟ್ ರೋ ಟ್ರಾನ್ಸಿಷನ್ ಸೀರೀಸ್, ನೇಮ್ ದ ಮೆಟಲ್ ವಿಚ್ ಪೊಸೆಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್. ಆಮೇಲೆ ಟಿಟಾನಿಯಮ್ 2+ ಮತ್ತು ವೆನಡಿಯಮ್ 2+ ಯಾವುದಕ್ಕೆ ಹೆಚ್ಚು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ Fe2+, Ti2+. ಓಕೆ,
ಅಟಾಮಿಕ್ ನಂಬರ್ ಅವರೇ ಕೊಟ್ಟಿರ್ತಾರೆ, ಕೆಲವೊಂದಕ್ಕೆ ಅಟಾಮಿಕ್ ನಂಬರ್ ಕೊಟ್ಟಿರಲ್ಲ, ಅದನ್ನು ಬೇಸಿಕ್ ನಿಮಗೆ ತಿಳ್ಕೊಂಡಿರ್ಬೇಕು, ಗೊತ್ತಿರಬೇಕು ಅವ್ರದ್ದು, ಉಳಿದಿದ್ರದ್ದು ಅವರೇ ಕೊಟ್ಟಿರ್ತಾರೆ. ಓಕೆ, ದಟ್ ಈಸ್ Mn2+ ಕೊಟ್ಟಿದ್ದಾರೆ. ಓಕೆ, ಸೊ ಇವುಗಳದ್ದು ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಗಿವ್ ರೀಸನ್ ಟೈಪ್ ಆಫ್ ಕ್ವೆಶನ್ಸ್ ಜಾಸ್ತಿ ಕೇಳ್ತಾರೆ ನಿಮಗೆ ಇನ್ಆರ್ಗ್ಯಾನಿಕಲ್ಲಿ. ದಟ್ ಈಸ್ ಟ್ರಾನ್ಸಿಷನ್ ಮೆಟಲ್ಸಲ್ಲಿ ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಜಾಸ್ತಿ ಫಾರ್ಮ್ ಮಾಡುತ್ತೆ ಟ್ರಾನ್ಸಿಷನ್ ಮೆಟಲ್ಸು, ಯಾಕೆ? ಆಮೇಲೆ ಕಾಪರ್ 1 ಕಾಂಪೌಂಡ್ಸು ಅನ್ಸ್ಟೇಬಲ್ ಇರುತ್ತೆ ಇನ್ ಅಕ್ವಿಯಸ್ ಸೊಲ್ಯೂಷನ್ ಆ್ಯಂಡ್ ದೇ ಅಂಡರ್ಗೋ ಡಿಸ್ಪ್ರಪೋರ್ಷನೇಷನ್, ಯಾಕೆ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ 3D ಸಿರೀಸ್ ಕ್ಯಾಟಲಿಟಿಕ್ ಪ್ರಾಪರ್ಟೀಸನ್ನು ತೋರಿಸುತ್ತೆ, ಯಾಕೆ? ಅಥವಾ ದೇ ಆ್ಯಕ್ಟ್ ಆ್ಯಸ್ ಗುಡ್ ಕ್ಯಾಟಲಿಸ್ಟ್, ಯಾಕೆ? ಓಕೆ, ಸೊ ಇಟ್ಸ್ ಆಲ್ ರಿಲೇಟೆಡ್ ಟು ದ ಆಕ್ಸಿಡೇಷನ್ ಸ್ಟೇಟ್. ಓಕೆ, ಆಕ್ಸಿಡೇಷನ್ ಸ್ಟೇಟ್ಗೆ ಇದೆಲ್ಲ ಕ್ವಶನ್ಸ್ ರಿಲೇಟ್ ಆಗಿರುತ್ತೆ. ಸೊ ಅದನ್ನು ಕ್ಲಿಯರಾಗಿ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ನೀವು ಅದು ಯಾಕೆ ಕ್ಯಾಟಲಿಟಿಕ್ ಪ್ರಾಪರ್ಟಿನ ತೋರಿಸುತ್ತೆ, ಯಾಕೆ ಅದು ಕಾಂಪ್ಲೆಕ್ಸ್ ಕಾಂಪೌಂಡ್ಸನ್ನು ಫಾರ್ಮ್ ಮಾಡುತ್ತೆ, ಎಲ್ಲದಕ್ಕೂ ನಿಮಗೆ ಆನ್ಸರ್ ಸಿಕ್ಬಿಡುತ್ತೆ. ಓಕೆ, 3D ಸಿರೀಸ್ ಯಾಕೆ ವೇರಿಯಸ್ ಆಕ್ಸಿಡೇಷನ್ ಸ್ಟೇಟನ್ನು ಎಕ್ಸಿಬಿಟ್ ಮಾಡುತ್ತೆ. ಆಮೇಲೆ ಸೆಕೆಂಡ್ ಅಯನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಈಸ್ ವೆರಿ ಹೈ, ಯಾಕೆ? ಆಮೇಲೆ ಕಾಪರ್ 2+ ಸಾಲ್ಟ್ ಸೊಲ್ಯೂಷನ್ಸು ಕಲರ್ಡ್ ಆಗಿರುತ್ತೆ, ಯಾಕೆ? ಆಮೇಲೆ ಸ್ಕ್ಯಾಂಡಿಯಮ್ 3+ ಅಯನ್ಸು ಕಲರ್ಲೆಸ್ ಇರುತ್ತೆ, ಬಟ್ ವೆನಡಿಯಮ್ 3+ ಅಯನ್ಸ್ ಕಲರ್ಡ್ ಆಗಿರುತ್ತೆ, ಯಾಕೆ? ಓಕೆ, ಸೊ ಇದಿಷ್ಟು ಡಿ ಬ್ಲಾಕ್ದಾಯಿತು. ನೆಕ್ಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸಿಗೆ ಬಂದರೆ ಇದರಲ್ಲಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಮತ್ತು ಆ್ಯಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಾಗುತ್ತೆ ಆ ಕಾಂಟ್ರಾಕ್ಷನ್ಸು ಅದನ್ನು ಬರಿಬೇಕು, ಕಾಸ್. ಓಕೆ, ಹಾಗಂದರೆ ಏನು, ಅದಕ್ಕೆ ಕಾರಣ ಏನು? ನೆಕ್ಸ್ಟ್ ಸ್ಟಡಿ ಆಫ್ ಆ್ಯಕ್ಟಿನೈಡ್ ಎಲಿಮೆಂಟ್ಸ್ ಈಸ್ ಡಿಫಿಕಲ್ಟ್, ಯಾಕೆ? ಕಾಂಪೋಸಿಷನ್ ಆಫ್ ಮಿಶ್ಕ್ ಮೆಟಲ್. ಓಕೆ, ಮೆಂಬರ್ ಆಫ್ ದ ಲ್ಯಾಂಥನಾಯ್ಡ್ ಸಿರೀಸ್ ವಿಚ್ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್, ಯಾವುದು? ನೆಕ್ಸ್ಟ್ ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಆ್ಯಕ್ಟಿನಾಯ್ಡ್ಸು ಮತ್ತು ಲ್ಯಾಂಥನಾಯ್ಡ್ಸ್ ಕೇಳ್ತಾರೆ. ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ ಮತ್ತು ಆ್ಯಕ್ಟಿನಾಯ್ಡ್ಸ್, ಗ್ಯಾಸ್ ಲಿಬರೇಟೆಡ್ ವೆನ್ ಲ್ಯಾಂಥನಾಯ್ಡ್ಸ್ ರಿಯಾಕ್ಟ್ ವಿತ್ ಆ್ಯಸಿಡ್. ಆಮೇಲೆ ಗಿವ್ ರೀಸನ್ಸ್ ಟೈಪ್ ಆಫ್ ಕ್ವೆಶನ್ಸು. ಲ್ಯಾಂಥನೈಡ್ಸ್ ಆರ್ ಲೆಸ್ ರಿಯಾಕ್ಟಿವ್ ದೆನ್ ಆ್ಯಕ್ಟಿನಾಯ್ಡ್ಸ್. ಆಮೇಲೆ ಸೀರಿಯಮ್ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್, ಯಾಕೆ? ಓಕೆ, ಸೊ ಇಲ್ಲಿ ಒಂದು ಕ್ವಶನ್ ಕೇಳಿದ್ರಲ್ವಾ, ಸೊ ಯಾವುದು ಅಂತ ಹೇಳಿ, ಸೊ ಅದಕ್ಕಿದು ಆನ್ಸರ್, ಹೌದಾ? ನೆಕ್ಸ್ಟ್ ಜರ್ಕೋನಿಯಮ್ ಮತ್ತು ಹಾಫ್ಮಿಯಮ್ ಹ್ಯಾವ್ ಆಲ್ಮೋಸ್ಟ್ ಐಡೆಂಟಿಕಲ್ ಅಟೋಮಿಕ್ ರೇಡಿಯೈ, ಯಾಕೆ? ಕಂಪ್ಲೀಟ್ ದ ಫಾಲೋವಿಂಗ್ ರಿಯಾಕ್ಷನ್ಸ್, ಈ ಥರ ಕೇಳ್ತಾರೆ ಅವರು. ಓಕೆ, ಸೊ ಇದು ಈ ಥರ ರಿಯಾಕ್ಷನ್ ಕಂಪ್ಲೀಟ್ ಮಾಡುವಂಥದ್ದು ಹೆಚ್ಚಾಗಿ ಕೇಳುವಂಥದ್ದು ಸ್ಪ್ಲಿಟ್ ಕ್ವೆಶನ್ಸಲ್ಲಿ. ನಾವು ವಿಲ್ ಮೂವ್ ಟು ಆರ್ಗ್ಯಾನಿಕ್ ಪಾರ್ಟ್. ಹ್ಯಾಲೋ ಆಲ್ಕಿನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ಚಾಪ್ಟ್ರಲ್ಲಿ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಎಕ್ಸ್ಪ್ಲೇನ್ ಮಾಡಬೇಕು. ಅದು ಬಿಟ್ಟರೆ ರಿಯಾಕ್ಷನ್ ಸಾಕಷ್ಟು ರಿಯಾಕ್ಷನ್ಸ್ ಇದೆ ನೋಡಿ. ವೂಡ್ಸ್ ಫಿಟಿಗ್ ರಿಯಾಕ್ಷನ್ ಜಾಸ್ತಿ ಕೇಳ್ತಾರೆ. ವೂಡ್ಸ್ ರಿಯಾಕ್ಷನ್ಗಿಂತ ವೂಡ್ಸ್ ಫಿಟಿಗ್ ರಿಯಾಕ್ಷನ್ ಜಾಸ್ತಿ ಇಂಪಾರ್ಟೆಂಟ್. ಫಿಟಿಗ್ ರಿಯಾಕ್ಷನ್, ಫಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ವಾಟ್ಸ್ ರಿಯಾಕ್ಷನ್, ಫ್ರಿಡೆಲ್ಕ್ರಾಫ್ಟ್ ರಿಯಾಕ್ಷನ್, ಆಮೇಲೆ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಂದರೆ ಏನು, ಅದರದ್ದು ಫಾರ್ಮುಲಾ. ಓಕೆ, ಆಮೇಲೆ ಡೆಫಿನಿಷನ್ನು ಪ್ಲಸ್ ಒಂದೊಂದು ಎಕ್ಸಾಂಪಲ್ ಕೇಳ್ಬೋದು. ಡೆಫಿನಿಷನ್ನು ಕೈರಲ್ ಕಾರ್ಬನ್ ಅಂದ್ರೇನು, ಎನಾನ್ಶಿಯೋಮರ್ಸ್ ಅಂದ್ರೇನು, ರೆಸಿಮಿಕ್ ಮಿಕ್ಸ್ಚರ್ ಅಂದ್ರೇನು, ರೆಸಿಮೈಸೇಷನ್ ಅಂದರೆ ಏನು, ಇದಕ್ಕೆಲ್ಲ ಒಂದೊಂದು ಎಕ್ಸಾಂಪಲ್ ನೋಡ್ಕೊಂಡಿರಿ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ರಿಯಾಕ್ಷನ್ ಆಫ್ ಹ್ಯಾಲೋ ಆಲ್ಕೀನ್ಸ್ ವಿತ್ ಆಲ್ಕೋಹಾಲಿಕ್ KCN, ಆಲ್ಕೋಹಾಲಿಕ್ AgCN, ಆಲ್ಕೋಹಾಲಿಕ್ KOH ಮತ್ತು ಅಕ್ವಿಯಸ್ KOH. ಓಕೆ, ಸೊ ಯಾವುದ್ರ ಜೊತೆಗಾದರೂ ಅವರು ರಿಯಾಕ್ಷನ್ ಹ್ಯಾಲೋ ಆಲ್ಕಿನ್ಸ್ನ ರಿಯಾಕ್ಷನ್ ಕೇಳ್ಬೋದು. ಮೆನ್ಷನ್ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ಡ್ ಇನ್ ದ ಫಾಲೋವಿಂಗ್ ರಿಯಾಕ್ಷನ್. ಓಕೆ, ಸೊ C6H5Br ಪ್ಲಸ್ ಮ್ಯಾಗ್ನೇಷಿಯಮ್ ಇನ್ ಡ್ರೈ ಈಥರ್ ಏನು ಬರುತ್ತೆ? ಓಕೆ, 2-ಬ್ರೋಮೋಪೆಂಟೇನ್ ವೆನ್ ಟ್ರೀಟೆಡ್ ವಿತ್ ಆಲ್ಕೋಹಾಲಿಕ್ KOH ಏನು ಬರುತ್ತೆ? ಓಕೆ, ಇದು ಕ್ಯಾಟಲಿಸ್ಟ್ ಇವು ಎಲ್ಲ. ಓಕೆ, ಸೊ ದೀಸ್ ಆರ್ ಕ್ಯಾಟಲಿಸ್ಟ್. ಆಮೇಲೆ CH3Cl ಪ್ಲಸ್ NaI ಇದು. ಓಕೆ, ಸೊ NaI ಇನ್ ಡ್ರೈ ಎಸಿಟೋನ್ ಏನು ಬರುತ್ತೆ ಪ್ರಾಡಕ್ಟ್? ಓಕೆ, ಸೊ ಈ ರೀತಿಯಾಗಿ. ನೆಕ್ಸ್ಟ್ ಅದು ಬಿಟ್ಟರೆ ಅರೈಲ್ ಹ್ಯಾಲೈಡ್ಸು ಲೆಸ್ ರಿಯಾಕ್ಟಿವ್ ಆಗಿರುತ್ತೆ ಫಾರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಯಾಕೆ? ಕೈರಾಲಿಟಿ ಅಂದರೆ ಏನು? ಯಾವ ಒಂದು ಕಾಂಪೌಂಡ್ ಕೈರಲ್ ಆಗಿರಬೇಕು ಅಂತಂದರೆ ಏನೇನು ಕಂಡೀಷನ್ಸ್ ಅನ್ನು ಅದು ಫುಲ್ಫಿಲ್ ಮಾಡಬೇಕು. ನೆಕ್ಸ್ಟ್ Z-ಸೇವ್ ರೂಲ್ ಮತ್ತು ಎಕ್ಸಾಂಪಲ್ ಆಫ್ 2-ಬ್ರೋಮೋಪೆಂಟೇನನ್ನು ಕೇಳ್ತಾರೆ, ಅಂದರೆ Z-ಸೇವ್ ರೂಲ್ ಅಂದರೆ ಏನು? ಓಕೆ, ನೆಕ್ಸ್ಟ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ ವಿತ್ ಥಿಯೋನೈಲ್ ಕ್ಲೋರೈಡ್, ದಟ್ ಈಸ್ ಡಾರ್ಜನ್ಸ್ ಪ್ರಾಸೆಸನ್ನು ನೋಡ್ಕೊಂಡೋಗಿ. ವಿಚ್ ಗ್ಯಾಸ್ ಈಸ್ ಲಿಬರೇಟೆಡ್ ವೆನ್ 2-ಬ್ರೋಮೋಪ್ರೋಪೇನ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಶ್. ಆಮೇಲೆ ಮೇಜರ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ಯಾವುದು ಫಾರ್ಮ್ ಆಗುತ್ತೆ? ವೆನ್ 2-ಬ್ರೋಮೋಪೆಂಟೇನ್ ಈಸ್ ಹೀಟೆಡ್ ವಿತ್ ಆಲ್ಕೋಹಾಲಿಕ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್ ಸೊಲ್ಯೂಷನ್. ಆಮೇಲೆ ಪ್ಯಾರಾಡೈಕ್ಲೋರೋಬೆನ್ಝೀನ್ ಹ್ಯಾಸ್ ಹೈಯರ್ ಮೆಲ್ಟಿಂಗ್ ಪಾಯಿಂಟ್ ದ್ಯಾನ್ ಆರ್ಥೋ ಮತ್ತು ಮೆಟಾ ಐಸೋಮರ್ಸ್, ಯಾಕೆ?
ನೆಕ್ಸ್ಟ್ ವಾಟ್ ಆರ್ ಫ್ರಿಯಾನ್ಸ್, ವಾಟ್ ಈಸ್ ಇಟ್ಸ್ ಎಫೆಕ್ಟ್ ಆನ್ ಎನ್ವಿರಾನ್ಮೆಂಟ್. ಫ್ರಿಯಾನ್ಸ್ ಅಂದರೆ ಏನು, ಅದ್ರದ್ದು ಎಫೆಕ್ಟ್ ಏನಾಗುತ್ತೆ ಎನ್ವಿರಾನ್ಮೆಂಟ್ ಮೇಲೆ. ಆಮೇಲೆ ಐಡೆಂಟಿಫೈ ದ ಪ್ರಾಡಕ್ಟ್ಸ್ ಎ ಬಿ ಸಿ ಇನ್ ದ ಫಾಲೋವಿಂಗ್ ಈಕ್ವೇಷನ್. ಓಕೆ, ಸೊ ಈ ರೀತಿಯಾಗಿ ಈಕ್ವೇಷನ್ಸನ್ನು ಕೊಟ್ಟಿರ್ತಾರೆ. ಯು ಕ್ಯಾನ್ ಸಿ ಹಿಯರ್. ಸೊ ಈ ಒಂದು ಈಕ್ವೇಷನ್ನಲ್ಲಿ ನಿಮಗೆ ಎ ಯಾವುದು, ಬಿ ಯಾವುದು, ಸಿ ಯಾವುದು ಅಂತ ನೀವು ಐಡೆಂಟಿಫೈ ಮಾಡಿ ಬರಿಬೇಕು. ಓಕೆ, ಅಂದರೆ ದಟ್ ಈಸ್ ಇಟ್ಸ್ ಲೈಕ್ ಕಂಪ್ಲೀಟಿಂಗ್ ದ ಇಕ್ವೇಷನ್ ಅಥವಾ ರಿಯಾಕ್ಷನ್. ಓಕೆ, ನೆಕ್ಸ್ಟ್ ಆಲ್ಕೋಹಾಲ್, ಫಿನಾಲ್ ಮತ್ತು ಈಥರ್ ಚಾಪ್ಟರ್. ನಾನು ಕಂಪ್ಲೀಟ್ ಚಾಪ್ಟರ್ನ ಕ್ವಶನ್ಸನ್ನು ಇವಾಗ ಕೊಡ್ತೀನಿ. ಅದರಲ್ಲಿ ನಿಮಗೆ ಎಲ್ಲಿವರೆಗೂ ಹೇಳಿದ್ದಾರೆ ನಿಮ್ಮ ಲೆಕ್ಚರರ್ ಅಲ್ಲಿವರೆಗೂ ಮಾತ್ರ ನೀವು ಕ್ವಶನ್ಸನ್ನು ಪ್ರಿಪೇರ್ ಆದರೆ ಸಾಕು. ಸೊ ಲೆಟ್ಸ್ ಸಿ ದ ಕ್ವೆಶನ್ಸ್. ಮೆಕ್ಯಾನಿಸಮ್ ಆಫ್ ಆ್ಯಸಿಡ್ ಕೆಟಲೈಸ್ಡ್ ಡಿಹೈಡ್ರೇಷನ್ ಆಫ್ ಇಥೆನಾಲ್ ಟು ಈಥೀನ್. ಆಮೇಲೆ ಹೈಡ್ರೇಷನ್ ಆಫ್ ಈಥೀನ್ ಟು ಇಥೆನಾಲ್. ಓಕೆ, ಸೊ ಅದೇ ರಿವರ್ಸ್, ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಎರಡದು ರಿಯಾಕ್ಷನ್. ಹೌ ಫಿನಾಲ್ ಪ್ರಿಪೇರ್ಡ್ ಬೈ ಕ್ಯೂಮಿನ್ ಪ್ರಾಸೆಸ್ ಫ್ರಮ್ BDC, ಕೋಲ್ಬ್ಸ್ ರಿಯಾಕ್ಷನ್, ರಿಮರ್-ಟೈಮನ್ ರಿಯಾಕ್ಷನ್, ವಿಲಿಯಮ್ಸನ್ ಈಥರ್ ಸಿಂಥಸಿಸ್, ಫ್ರಿಡಲ್ ಕ್ರಾಫ್ಟ್ಸ್ ರಿಯಾಕ್ಷನ್ ವಿತ್ ಫಿನಾಲ್ ಆ್ಯಂಡ್ ಎನಿಸಾಲ್. ಆಮೇಲೆ ಈಸ್ಟರಿಫಿಕೇಷನ್ ಹೇಳಿದ್ನಲ್ವಾ, ನಿಮಗೆ ಈಥರ್ಸ್ವರೆಗೂ ಇದೆ ಅಂತಂದರೆ ನೀವು ಮುಂದಿನ ಕ್ವೆಶನ್ಸ್ ನೋಡ್ಕೊಳ್ಳಿ, ಅಂದರೆ ಬೇರೆ ಬೇರೆ ಕ್ವೆಶನ್ಸ್ ಅದರಲ್ಲಿ ಬರುವಂಥದ್ದು. ಓಕೆ, ಇಲ್ಲ ಅಂತಂದರೆ ಯು ಸ್ಕಿಪ್ ಓನ್ಲಿ ಆಲ್ಕೋಹಾಲ್ಗೆ ಪಾರ್ಟಿಗೆ ಯಾವ್ಯಾವ ಕ್ವೆಶನ್ ಬರುತ್ತೆ ಅದಷ್ಟೇ ನೋಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಲುಕಾಸ್ ರಿಯೇಜೆಂಟ್ ಅಂದ್ರೇನು, ಪ್ರೈಮರಿ ಸೆಕೆಂಡರಿ ಟರ್ಷರಿ ಆಲ್ಕೋಹಾಲ್ಸನ್ನ ಲುಕಾಸ್ ರಿಯೇಜೆಂಟಿಂದ ಹೇಗೆ ನೀವು ಕಂಡುಹಿಡಿತೀರಾ. ನೆಕ್ಸ್ಟ್ ವಿಚ್ ಕ್ಲಾಸ್ ಆಫ್ ಆಲ್ಕೋಹಾಲ್ ಡು ನಾಟ್ ರೆಡಿಲಿ ಫಾರ್ಮ್ ಟರ್ಬಿಡಿಟಿ ವಿತ್ ಲುಕಾಸ್ ರಿಯೇಜೆಂಟ್. ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಬ್ರೋಮಿನ್ ವಾಟರ್, ಬ್ರೋಮಿನ್ ಇನ್ CS2 ಮತ್ತು CCl4, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್, ಕ್ರೋಮಿಕ್ ಆ್ಯಸಿಡ್ ಮತ್ತು ಜಿಂಕ್ ಡಸ್ಟ್. ಇದರಲ್ಲಿ ಯಾವುದ್ರ ಜೊತೆಗಾದರೂ ಅವರು ಫಿನಾಲ್ನ ರಿಯಾಕ್ಷನ್ಸನ್ನು ಕೇಳ್ಬೋದು. ನೆಕ್ಸ್ಟ್ ವೈ ಫಿನಾಲ್ಸ್ ಆರ್ ಮೋರ್ ಅಸಿಡಿಕ್ ಇನ್ ನೇಚರ್, ಎಫೆಕ್ಟ್ ಆಫ್ CH3 ಗ್ರೂಪ್, NO2 ಗ್ರೂಪ್ ಆನ್ ಎಸಿಡಿಟಿ ಆಫ್ ಫಿನಾಲ್, ಎಫೆಕ್ಟ್ ಆಫ್ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಆನ್ ಎಸಿಡಿಟಿ ಆಫ್ ಫಿನಾಲ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಆಮೇಲೆ ಆನ್ ಫಿನಾಲ್. ನೆಕ್ಸ್ಟ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ ಆನ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಓಕೆ, ಏನು ಎಫೆಕ್ಟ್ ಆಗುತ್ತೆ ಈ ಮೂರು ಕಂಡೀಷನ್ಸಲ್ಲಿ ಅಂತ. ನೆಕ್ಸ್ಟ್ ರಿಯಾಕ್ಷನ್ ಆಫ್ ಆಲ್ಕೋಹಾಲ್ ವಿತ್ ಪ್ರೀ ಹೀಟೆಡ್ ಕಾಪರ್ ಎಟ್ 573 ಕೆಲ್ವಿನ್. ಓಕೆ, ಸೊ ಇದಿಷ್ಟು ಏನು ಅಂತಂದರೆ ನಿಮ್ಮ ಕೆಮಿಸ್ಟ್ರಿಗೆ ಬರುವಂಥ 4 ಚಾಪ್ಟರ್ನ ಕ್ವೆಶನ್ಸ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಚಿಲ್ಡ್ರನ್. ಆಲ್ ದ ವೆರಿ ಬೆಸ್ಟ್. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಕೀಪ್ ಸಪೋರ್ಟಿಂಗ್. ಹ್ಯಾಪಿ ಲರ್ನಿಂಗ್. ಆಲ್ ದ ವೆರಿ ಬೆಸ್ಟ್.